ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ದೇವರಿಗೆ ಕೈ ಮುಗಿದು, ಒಂದು ಕಡೆ ನನ್ನ ಮಾವ ಜೈಲಲ್ಲಿದ್ದಾರೆ, ಇನ್ನೊಂದು ಕಡೆ ನನ್ನ ಗಂಡ ಹಾಸ್ಪಿಟಲ್ನಲ್ಲಿ ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಇವರಿಬ್ಬರು ಏನು ತಪ್ಪು ಮಾಡಿದ್ದಾರೆ ತಾಯಿ? ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ ಅಮ್ಮ? ಪಾಪ ಅರ್ಜುನ್ ಈಗಲೂ ಅವ್ರ ಬಗ್ಗೆ ಯೋಚನೆ ಮಾಡಿದೆ ಜೈಲಲ್ಲಿರೋ ಮಾವನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನನ್ನನ್ನು ಈ ಕೇಸ್ ಹೋರಾಡು ಅಂತ ಹೇಳ್ತಿದ್ದಾರೆ. ತಾಯಿ, ನಾನೇನು ಮಾಡಲಿ? ಒಂದು ಕಡೆ ಮಾವನ ಜೀವನ, ಇನ್ನೊಂದು ಕಡೆ ನನ್ನ ಗಂಡನ ಪ್ರಾಣ, ಮತ್ತೊಂದು ಕಡೆ ನನ್ನ ತಾಯಿ ಕೊಟ್ಟಿರೋ ಮಾತು, ಇದೆಲ್ಲದರ ಮಧ್ಯೆ ಸಿಕ್ಕಾಕೊಂಡು ಮುಂದೆ ಏನು ಮಾಡಬೇಕು ಅಂತ ತೋಚದೆ ಒದ್ದಾಡ್ತಿದ್ದೀನಿ ತಾಯಿ. ಇಲ್ಲಿ ಅರ್ಜುನ್ ಮಾವ ಯಾರನ್ನೂ ಬಿಟ್ಕೊಡೋದಕ್ಕೆ ನಾನು ತಯಾರಿಲ್ಲ. ನನ್ನ ಗಂಡನ ಪ್ರಾಣ ಉಳಿಸಿ ಮುಂದೇನು ಮಾಡಬೇಕು ಅಂತ ನೀನೇ ನನಗೆ ದಾರಿ ತೋರಿಸ್ಬೇಕು ತಾಯಿ. ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ ಅಂತ ಹೇಳ್ತಾಳೆ ಭಾರ್ಗವಿ. ಅದನ್ನೆಲ್ಲ ಕೇಳಿಸ್ಕೊತಿದ್ದ ಪೂರ್ಣಿಮಾ ದೇವರಿಗೆ ಕೈ ಮುಗಿದು, ಅಮ್ಮ ತಾಯಿ, ನನ್ನ ಮಗಳ ಮನೆಗೆ ಬಂದಿರೋ ಕಷ್ಟನ ನೀನೇ ಪರಿಹಾರ ಮಾಡಬೇಕು. ನಾವೆಲ್ಲರೂ ನಿನ್ನನ್ನೇ ನಂಬ್ಕೊಂಡಿದ್ದೀವಿ, ದಯಮಾಡಿ ಕೃಪೆ ತೋರು ಅಂತ ಬಿಟ್ಕೋತಾರೆ. ಭಾರ್ಗವಿ ಅಳ್ತಾ ಅಮ್ಮನ ನೋಡಿ ಬಂದು ತಪ್ಕೋತಾಳೆ. ಈಚೆ ಗಾಯತ್ರಿ ಚರಣ್ನ ನೋಡಿ ತಲೆ ಬಗ್ಸ್ಕೊಂಡು ನಾಟಕ ಮಾಡ್ತಾಳೆ. ಆಗ ಚರಣ್ ಬಂದು ಅಮ್ಮ ಅಮ್ಮ ಅಂತ ಕರೀತಾನೆ. ಬಾ ಚರಣ್, ಕೂತ್ಕೋ ಅಂತಾರೆ ಗಾಯತ್ರಿ. ಯಾಕಮ್ಮ ಬೇಜಾರಾಗಿದ್ಯಾ? ಹುಷಾರಾಗಿದ್ದೀರಾ ಅಲ್ವಾ ಅಂತಾನೆ ಚರಣ್. ನನ್ನ ಸುತ್ತಲೂ ನಡೀತಾ ಇರೋದನ್ನು ನೋಡಿ ಮನಸ್ಸು ಭಾರ ಆಗಿದೆ ಮರಿ ಅಂತಾರೆ ಗಾಯತ್ರಿ. ಡ್ಯಾಡ್ ಜೈಲಿಗೆ ಹೋಗಿದಾರಲ್ಲಮ್ಮ, ಮತ್ತ್ಯಾಕೆ ಚಿಂತೆ, ನೀವು ಆರಾಮಾಗಿರಿ ಅಂತಾನೆ ಚರಣ್. ಇದನ್ನು ಬಯಸಿ ನಾನು ಮನೆಗೆ ಬರಲಿಲ್ಲ ಚರಣ್. ಇಷ್ಟು ವರ್ಷ ಅಂತೂ ಒಬ್ಬಂಟಿಯಾಗಿ ಕಷ್ಟದಲ್ಲೇ ಬದುಕಿದ್ದೀನಿ. ಈಗಲಾದರೂ JP ಎದುರಿಗೆ ಬಂದು ನನಗಾಗಿರೋ ಮೋಸಕ್ಕೆ ನ್ಯಾಯ ಕೇಳೋಣ, ನಿಮ್ಮೆಲ್ಲರ ಜೊತೆ ನೆಮ್ಮದಿಯಾಗಿರೋಣ ಅಂತ ಅಂದ್ಕೊಂಡು ಬಂದೆ. ಆದರೆ JP ನನ್ನ ಜೀವನದಲ್ಲಿ ಮಾತ್ರ ಅಲ್ಲ, ಅದೆಷ್ಟೋ ಮಕ್ಕಳ ಜೀವನನ ಸರ್ವನಾಶ ಮಾಡಿದ್ದಾನೆ ಅಂತ ತಿಳಿದು ತುಂಬ ದುಃಖ ಆಗ್ತಿದೆ ಚರಣ್. ಅವರೇನೋ ಪಾಪ ಪುಣ್ಯ ಅಂತ ನೋಡದೆ ನೀಚ ಕೆಲಸ ಮಾಡಿದ್ರು. ತಂದೆ ಮಾಡಿದ ಪಾಪ ಮಕ್ಕಳಿಗೆ ತಡ್ತು ಅನ್ನೋ ಹಾಗೆ ಅರ್ಜುನ್ಗೆ ಕಷ್ಟ ಬಂದಿದೆ. ಈಗ ಮನೆಯವ್ರ ತೊಂದರೆಯಲ್ಲಿರುವಾಗ ನಾನು ಆರಾಮಾಗಿರೋಕ್ಕಾಗತ್ತಾ ಹೇಳು? ನಮ್ಮಲ್ಲೇ ಸಾವಿರ ಮನಸ್ತಾಪ ಇರ್ಬೋದು, ಆದರೆ ಅರ್ಜುನ್ ನನ್ನ ಮಗನೇ ಅಲ್ವಾ? ಅವ್ನು ಸಾವಿನ ಬದುಕಿನ ನಡುವೆ ಹೋರಾಡ್ತಿದ್ದಾನೆ ಅಂತ ಕೇಳಿ ತುಂಬ ಹಿಂಸೆ ಆಗ್ತಿದೆ ಚರಣ್ ಅಂತಾರೆ ಗಾಯತ್ರಿ. ಹೌದಮ್ಮ, ಅವನು ಹುಟ್ಟಿದಾಗ ನಾನು ಎಷ್ಟು ಖುಷಿಪಟ್ಟಿದ್ದೆ ಗೊತ್ತಾ? ಅವತ್ತಿನಿಂದ ಇವತ್ತಿನವರೆಗೂ ನಾವಿಬ್ಬರು ಯಾವತ್ತೂ ಜಗಳ ಮಾಡಿದವರಲ್ಲ. ಆದರೆ ಈಗ ಡ್ಯಾಡ್ ಮಾಡಿರೋ ತಪ್ಪಿಂದ ನಾವಿಬ್ಬರು ದೂರ ಆಗಿದ್ದೀವಿ. ಬಿದ್ದು ಗಾಯ ಆದರೆ ಬ್ರೋ ಅಂತ ಅಳ್ತಾ ನನ್ನ ಹತ್ರ ಬರ್ತಿದ್ದ ಅಮ್ಮ, ಅವನಿಗೆ ಈಗ ವಿಷ ಏರಿ ICUನಲ್ಲಿದ್ದಾನೆ ಅಂತ ನೆನೆಸ್ಕೊಂಡ್ರೆ ಮನಸ್ಸಿಗೆ ಹಿಂಸೆ ಆಗ್ತಿದೆ ಅಮ್ಮ. ಅವನನ್ನು ನೋಡಬೇಕು ಅನ್ನಿಸ್ತಿದೆ ಅಮ್ಮ, ನಾನು ಹೋಗಿ ಅವನ್ನ ನೋಡ್ಕೊಂಡು ಬರಲ್ಲ ಅಂತಾನೆ ಚರಣ್. ಹಾಕಂದ ಅಂತಾರೆ ಗಾಯತ್ರಿ. ಆಗ ಬೃಂದ ಬಂದು, ನೀನೆಲ್ಲಿಗೂ ಹೋಗಬಾರ್ದು, ಅತಿಯಾದರೆ ಅಮೃತನೂ ವಿಷ ಆಯ್ತಂತೆ. ಈ ಒಳ್ಳೆತನನೇ ನಮ್ಮನ್ನು ಈ ಸ್ಥಿತಿಗೆ ನಿಲ್ಲಿಸಿರೋದು ಅಂತಾಳೆ ಬೃಂದ. ಏನು ಹೇಳ್ತಿದ್ಯಾ ಬೃಂದ ಅಂತಾನೆ ಚರಣ್. ಸರಿಯಾಗೇ ಹೇಳ್ತಿದ್ದೀನಿ, ಅರ್ಜುನ್ಗೆ ಹುಷಾರಿಲ್ಲ ಸರಿ, ಆದರೆ ಅವನು ಸೇರಿಸಿ ಈ ಮನೆಯವರೆಲ್ಲ ಅತ್ತೆನ ಜೈಲಿಗೆ ಹಾಕಿಸ್ಬೇಕು ಅಂತಿದ್ರಲ್ಲ, ಅದನ್ನು ಮರ್ತ್ಬಿಟ್ಯಾ? ಕಟ್ಕೊಂಡಿರೋ ಗಂಡನ್ನೇ ಮೋಸ ಮಾಡಿದ್ರು ಈ ಮನೆಯವ್ರ ಬಗ್ಗೆ ಕಾಳಜಿ ತೋರಿಸ್ತಿರೋ ಅತ್ತೆ, ಈ ಮನೆಯವ್ರ ಬಗ್ಗೆ ಗೊತ್ತಿದ್ರು ತಮ್ಮ ಅಂತ ಕಾಳಜಿ ತೋರಿಸ್ತಿರೋ ನೀವು ಅಮ್ಮ ಮಗ ಇಬ್ಬರು ಒಳ್ಳೆಯವರು ಚರಣ್. ಆದರೆ ನಿಮಗಿರೋ ಕಾಳಜಿ ಪ್ರೀತಿ ಯಾವುದು ಈ ಮನೆಯವರಿಗಿಲ್ವಲ್ಲ ಅಂತಾಳೆ ಬೃಂದ. ಹಾಗಂತ ಅರ್ಜುನ್ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕಾಗತ್ತಾ ಬೃಂದ ಅಂತಾಳೆ ಗಾಯತ್ರಿ. ನಿಮಗೆ ತೊಂದರೆ ಆಗಬಾರ್ದು ಅಂದರೆ ಹಾಗೇ ಇರಬೇಕು ಅರ್ಜುನ್. ಹುಷಾರಾಗಿ ಬಂದ ತಕ್ಷಣ ಮಾಡೋ ಮೊದಲನೇ ಕೆಲಸ ಯಾವುದು ಹೇಳು ಚರಣ್? ಅತ್ತೆನ ಜೈಲಿಗೆ ಕಳಿಸೋದು. ಮಾವನ್ ಮಾಡಿರೋ ತಪ್ಪನ್ನು ಮುಚ್ಚಾಕಿ ಅದನ್ನು ಅತ್ತೆ ಮೇಲೆ ಹಾಕಿ ಅತ್ತೆನ ಜೈಲಿಗೆ ಕಳಿಸೋದೇ ಅರ್ಜುನ್ನ ಮೊದಲನೇ ಗುರಿ. ನೀನು ಶತ್ರುಗಳ ಬಗ್ಗೆ ಕಾಳಜಿ ತೋರಿಸೋದನ್ನು ಬಿಟ್ಟು ನಿನ್ನ ಹೆತ್ತಮ್ಮನ ಬಗ್ಗೆ ಯೋಚನೆ ಮಾಡು. ಇಲ್ಲ ಅಂತಂದರೆ ಮತ್ತೆ ನೀನು ತಾಯಿನ ಕಳ್ಕೋ ಪರಿಸ್ಥಿತಿ ಬರುತ್ತೆ ಚರಣ್ ಅಂತಾಳೆ ಬೃಂದ. ಈಚೆ ದೇವರಿಗೆ ಆರತಿನ ಮಾಡ್ತಾರೆ ಪುರೋಹಿತರು. ಭಾರ್ಗವಿ ಹರಕೆ ತೀರ್ಸೋದಕ್ಕೆ ಕೂತ್ಕೊಂಡಿರ್ತಾಳೆ. ಪೂರ್ಣಿಮಾ ಅವ್ರ ತಲೆ ಮೇಲೆ ಬಿಂದಿಗೆಯಿಂದ ನೀರನ್ನು ಸುರಿತಾರೆ. ನಂತರ ಪುರೋಹಿತರು ಹೂವನ್ನು ಕೊಡ್ತಾರೆ, ಅದನ್ನು ಭಾರ್ಗವಿಗೆ ಮುಡಿಸ್ತಾರೆ ಪೂರ್ಣಿಮಾ. ಈಚೆ ಅರ್ಜುನ್ ಜೋರಾಗಿ ಉಸಿರಾಡೋಕ್ಕೆ ಶುರು ಮಾಡ್ತಾನೆ. ಸಿಸ್ಟರ್ ಭಯದಿಂದ ಡಾಕ್ಟರ್ನ ಕರೀತಾಳೆ. ಡಾಕ್ಟರ್ ಬಂದು ನೋಡುವಾಗ ಸಿಸ್ಟರ್ ಅರ್ಜೆಂಟಲ್ಲಿ ಹೊರಗಡೆ ಬರ್ತಾಳೆ. ಆಗ ಶ್ರೀಮಂತ, ಸಿಸ್ಟರ್ ಅರ್ಜುನ್ ಹೇಗಿದ್ದಾನೆ, ನಾನು ಹೋಗಿ ನೋಡ್ಬೋದಾ ಅಂತಾನೆ. ICU ಒಳಗಡೆ ಯಾರೂ ಹೋಗೋ ಹಾಗಿಲ್ಲ ಸರ್, ನೀವು ಈಗ ಹೋಗಿ ಈ ಟ್ಯಾಬ್ಲೆಟ್ನ ತಗೊಂಬನ್ನಿ, ಪೇಷಂಟ್ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ಅಂತ ಸ್ಲಿಪ್ನ ಕೊಡ್ತಾಳೆ ಸಿಸ್ಟರ್. ಈಚೆ ಪೂರ್ಣಿಮಾ ಭಾರ್ಗವಿ ಕೆನ್ನೆಗೆ ಅರಿಶಿನ ಕುಂಕುಮನ ಹಚ್ಚುತ್ತಾರೆ. ಆಗ ಅರಿಶಿನ ಕುಂಕುಮ ತಟ್ಟೆ ಕೆಳಗಡೆ ಬೀಳುತ್ತೆ. ಆಗ ಭಯದಿಂದ ಇಬ್ಬರು ನೋಡ್ತಾರೆ. ಪುರೋಹಿತರು, ಇದೇನಮ್ಮ, ಹರಕೆ ತೀರ್ಸೋಕೆ ಮೊದಲೇ ಅಪಶಕನ ಆಗೋಯ್ತಲ್ಲ, ಈಗ ಆಗಿರೋದನ್ನು ನೋಡ್ತಿದ್ರೆ ಮುತ್ತೈದೆತನ ಆಪತ್ತಲ್ಲಿದೆ ತಾಯಿ ಅಂತಾರೆ. ಹಾಗನ್ಬೇಡಿ, ನನ್ನ ಅಳಿಯ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ, ಅವನ್ನ ಉಳಿಸ್ಕೊಳ್ಳೋಕೆ ಏನಾದರೂ ಪರಿಹಾರ ಹೇಳಿ ಅಂತ ಕೈ ಮುಗಿತಾರೆ ಪೂರ್ಣಿಮಾ. ಆಗ ಭಾರ್ಗವಿ ಬಿದ್ದಿರೋ ಅರಿಶಿನ ಕುಂಕುಮನ ತನ್ನ ತಾಳಿಗೆ ಹಚ್ಕೊಂಡು ಕಣ್ಣಿಗೆ ಒತ್ಕೊಂಡು, ಆ ಸಾವಿತ್ರಿ ಸತ್ಯವನ್ನು ಉಳಿಸ್ಕೊಳ್ಳೋಕೆ ಯಮನ್ ಜೊತೆನೇ ಹೋರಾಡಿಲ್ವ ಸ್ವಾಮಿ, ಮನ್ಸು ಮಾಡಿದರೆ ಏನು ಬೇಕಿದ್ರೂ ಸಾಧ್ಯ ಆಗುತ್ತೆ ಅಂತಾಳೆ.
ಇವತ್ತು ನನ್ನ ಗಂಡನ ಪ್ರಾಣ ಉಳಿಸೋಕೆ ನನ್ನ ಪ್ರಾಣ ಕೊಡೋಕ್ಕೂ ನಾನು ತಯಾರಿದ್ದೀನಿ ಅಂತಾಳೆ ಭಾರ್ಗವಿ. ನಿನಗೆ ಆ ತಾಯಿನೇ ಏನಾದರೂ ಒಂದು ದಾರಿ ತೋರಿಸ್ಬೇಕು ಅಂತಾರೆ ಪುರೋಹಿತರು. ತೋರಿಸ್ತಾಳೆ. ಆ ತಾಯಿ ಬಗ್ಗೆ ನನಗೆ ನಂಬಿಕೆ ಇದೆ ಸ್ವಾಮಿ. ಅವಳ ಸನ್ನಿಧಾನದಲ್ಲೇ ಅಲ್ವಾ ನನ್ನ ಕೊರಳಿಗೆ ತಾಳಿ ಬಿದ್ದಿದ್ದು. ಇದನ್ನು ಇವಾಗ ಅವಳೇ ಉಳಿಸಿಕೊಡ್ಬೇಕು ಅಂತ ಅಳ್ತಾಳೆ ಭಾರ್ಗವಿ. ಈಚೆ ಅರ್ಜುನ್ಗೆ ತುಂಬ ಸೀರಿಯಸ್ ಆಗುತ್ತೆ. ಸಿಸ್ಟರ್ ಡಾಕ್ಟರ್ ಎಲ್ಲ ಕೈ ಉಜ್ಜೋದೆಲ್ಲ ಮಾಡ್ತಾರೆ. ಈಚೆ ಶ್ರೀಮಂತ ಬರುವಾಗ ಅಲ್ಲಿರೋ ಗಣಪತಿಗೆ ಕೈ ಮುಗಿತಾನೆ. ಈಚೆ ಭಾರ್ಗವಿ ಹರಕೆನ ಶುರು ಮಾಡ್ತಾಳೆ. ದೇವಸ್ಥಾನಕ್ಕೆ ಉರುಳು ಸೇವೆ ಮಾಡ್ತಾಳೆ. ಈಚೆ ನಿರ್ಮಲಾ ಚರಣ್ ಹತ್ರ ಬಂದು, ಚರಣ್ ನನ್ನ ಜೊತೆಗೆ ಬರ್ತೀಯಾ? ಬ್ಯಾಂಕಿಗೆ ಹೋಗಿ ಅಲ್ಲಿಂದನೇ ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತಾರೆ. ನಾನು ಯಾಕೆ ಬರಬೇಕು ಅಂತಾನೆ ಚರಣ್. ಏನು ಚರಣ್ ಹೀಗೆ ಹೇಳ್ತಿದ್ಯಾ? ಒಂದು ಕಡೆ JP ಜೈಲಲ್ಲಿದ್ದಾರೆ, ಇನ್ನೊಂದು ಕಡೆ ಅರ್ಜುನ್ ಹಾಸ್ಪಿಟ್ಲ್ನಲ್ಲಿ ನರಳುತ್ತಿದ್ದಾರೆ. ಇಂತಹ ಸಮಯದಲ್ಲಿ ನೀನು ಈ ಮನೆ ಮಗನಾಗಿ ನಮ್ಮ ಜೊತೆ ನಿಲ್ಬೇಕಲ್ವಪ್ಪ ಅಂತಾರೆ ನಿರ್ಮಲಾ. ಹೌದಮ್ಮ, ನೀವು ಹೇಳೋದು ಸರಿ. ನಾನು ನನ್ನ ಕುಟುಂಬದ ಪರವಾಗಿ ನಿಲ್ಲಬೇಕು. ಬೃಂದನ ಗಾಯತ್ರಿ ದೇವಿನ ಹೆಗಲ ಮೇಲೆ ಕೈ ಹಾಕಿ, ಇವರು ನನ್ನ ಕುಟುಂಬ, ನಾನು ಯಾವತ್ತಿದ್ರೂ ಇವ್ರ ಪರವಾಗಿ ನಿಲ್ತೀನಿ ಅಂತಾನೆ ಚರಣ್. ನಾನು ನಿನಗೆ ಜನ್ಮ ಕೊಡದೇ ಇರಬಹುದು ಚರಣ್, ಆದರೆ ಇಷ್ಟನೋ ಕಷ್ಟನೋ, ಆದರೆ ಇಷ್ಟು ವರ್ಷ ನಾನೇ ನಿನ್ನನ್ನು ಸಾಕಿರೋದು. ನನ್ನ ಮನಸ್ಸು ಕೋಪ ಎಲ್ಲ ನನ್ನೊಳಗೆ ಕಟ್ಟಿಟ್ಕೊಂಡು ನಿನ್ನ ನಾನು ಸ್ವಂತ ಮಗನ ಥರ ಸಾಕಿದ್ದೀನಿ ಕಣೋ. ಈಗ 30 ವರ್ಷ ಕಳೆದ್ಮೇಲೆ ಇವಳು ಯಾರೋ ಬಂದ್ಲು ಅಂತ ನಾವೆಲ್ಲ ನಿನಗೆ ಬೇಡ ಆಗಿಬಿಟ್ವ ಚರಣ್ ಅಂತಾರೆ ನಿರ್ಮಲಾ. ಚರಣ್, ನನ್ನ ವಿಷಯಕ್ಕೆ ಈ ಮನೆಯಲ್ಲಿ ಜಗಳ ಬೇಡ ಕಣೋ, ದಯವಿಟ್ಟು ಸುಮ್ಮನೆ ಇರು ಅಂತಾರೆ ಗಾಯತ್ರಿ. ಅಲ್ಲಮ್ಮ, ಇವರು ನಿಮ್ಮನ್ನು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ರೆ ನಾನು ಸುಮ್ಮನೆ ಇರಬೇಕಾ ಅಂತಾನೆ ಚರಣ್. ಹೌದು, ಅವ್ರು ಹೇಳಿದ ಹಾಗೆ ನೀನು ಕೂಡ ಅವ್ರ ಮಗನೇ ಅಂತಾರೆ ಗಾಯತ್ರಿ. ನೋಡಿದ್ಯಾ ಮಾಮ್, ಅಮ್ಮ ಅಂದರೆ ಹೀಗೆ ನಮ್ಮ ಅಮ್ಮ ಅಂತಾನೆ ಚರಣ್. ಮನೇಲಿ ಜಗಳ ಕಿರಿಕಿರಿ ಸಾಕಾಗೋಗಿದೆಯಪ್ಪ, ನನಗೆ ಮನಸ್ಸಿಗೆ ಒಂಚೂರು ಶಾಂತಿ ಬೇಕಾಗಿದೆ, ಆಚೆ ಹೋಗಿ ಬರ್ತೀನಿ ಕಣೋ ಅಂತ ಮನೆಯಿಂದ ಹೋಗ್ತಾರೆ ಗಾಯತ್ರಿ. ಚರಣ್, ನನ್ನ ಮಾತು ಕೇಳು ಚರಣ್ ಅಂತಾರೆ ನಿರ್ಮಲಾ. ನನ್ನ ತಾಯಿಗೆ ಗೌರವ ಕೊಡದೇ ಇರೋ ನಿಮ್ಮ ಹತ್ರ ಮಾತಾಡೋಕ್ಕೆ ನನಗೆ ಒಂಚೂರು ಇಷ್ಟ ಇಲ್ಲ ಅಂತಾನೆ ಚರಣ್. ಸರಿ, ನನ್ನ ಗಾಯತ್ರಿ ವಿಷಯ ಬಿಟ್ಬಿಡು. ಅರ್ಜುನ್ ಏನೋ ಮೋಸ ಮಾಡಿದ್ದಾನೆ ನಿನಗೆ. ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಬೆಳೆದಿದ್ದೀರಾ, ಒಟ್ಟಿಗೆ ಸ್ಕೂಲು ಕಾಲೇಜಿಗೆ ಹೋಗಿದ್ದೀರಾ, ಒಟ್ಟಿಗೆ ಊಟ ಮಾಡಿದ್ದೀರಾ, ಒಳ್ಳೆ ರಾಮ ಲಕ್ಷ್ಮಣಂತರ ಜೊತೆಗಿದ್ದವ್ರು ನೀವು. ಇವತ್ತು ಅದೇ ನಿನ್ನ ತಮ್ಮ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ, ಅವನನ್ನು ನೋಡಬೇಕು ಅಂತ ನಿನಗೆ ಅನಿಸಲ್ವೇನೋ ಅಂತಾರೆ ನಿರ್ಮಲಾ. ಈಚೆ ಭಾರ್ಗವಿ ಉರುಳು ಸೇವೆ ಮಾಡಿ ಕೈಯಲ್ಲೇ ದೇವರಿಗೆ ಆರತಿನ ಮಾಡ್ತಾಳೆ. ಈಚೆ ಶ್ರೀಮಂತ, ಭಗವಂತ ಆ ಹುಡುಗಂಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ, ದಯಮಾಡಿ ನನ್ನ ಅಳಿಮೈಯನ್ನು ಉಳಿಸ್ಕೊಡು ಅಂತ ಬೇಡ್ಕೋತಾರೆ. ಈಚೆ ಭಾರ್ಗವಿ ಮತ್ತೊಂದು ಸೇವೆ ಮಾಡ್ತಿರ್ತಾಳೆ, ಮಾಡೋಕ್ಕೆ ಆಗದೆ ಕಷ್ಟದಿಂದ ಮಾಡ್ತಾಳೆ. ಈಚೆ ಅರ್ಜುನ್ ಬದುಕಿಸೋಕೆ ಡಾಕ್ಟರ್ ತುಂಬ ಕಷ್ಟಪಡ್ತಿರ್ತಾರೆ. ಪಲ್ಸ್ ರೇಟ್ ಕಡಿಮೆ ಆಗ್ತಾ ಇರುತ್ತೆ. ಈಚೆ ಭಾರ್ಗವಿ ದೀಪ ಹಚ್ಚಿ, ನನ್ನ ಗಂಡಂಗೆ ನೀನು ಉಳಿಸ್ಕೊಡ್ಬೇಕಮ್ಮ, ಅವರನ್ನು ಕಾಪಾಡು ಅಂತ ಹೇಳ್ತಾಳೆ. ಭಾರ್ಗವಿ, ಸಾಕು ಕಂದ, ನಿನ್ನ ಆರೋಗ್ಯ ಹಾಳಾಗಿ ಹೋಗಲ್ವಾ, ಇಷ್ಟು ಅತಿಯಾಗಿ ಮಾಡಬೇಡ, ನಂಬು ನೀನು ಆ ದೇವಿನ ಅಂತಾರೆ ಪೂರ್ಣಿಮಾ. ಏನಾದರೂ ಆಗಲಮ್ಮ, ನಾನು ಅರ್ಜುನ್ನ ಉಳಿಸ್ಕೋಬೇಕು, ಅವರು ಹುಷಾರಾಗಬೇಕಮ್ಮ ಅಂತಾಳೆ ಭಾರ್ಗವಿ. ನೀನು ಹೀಗೆ ಕಷ್ಟಪಡ್ತಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಭಾರ್ಗವಿ ಅಂತಾರೆ ಪೂರ್ಣಿಮಾ. ಕಷ್ಟ ಏನಿಲ್ಲಮ್ಮ, ನನ್ನ ಕರ್ತವ್ಯ, ನನ್ನ ಪ್ರೀತಿ, ನನ್ನಿಂದಾಗಿ ನನ್ನ ಮಾವ, ನನ್ನ ಗಂಡ ಈಗ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ಅವ್ರ ಮುಂದೆ ಇದು ಯಾವ ಲೆಕ್ಕನಮ್ಮ. ನನ್ನ ಪಾಲಿಗೆ ಎಲ್ಲ ಬಾಗಿಲುಗಳು ಮುಚ್ಚೋಗಿದೆ, ಈಗ ನನ್ನ ಪಾಲಿಗೆ ಉಳಿದಿರೋದು ಈ ತಾಯಿ ಒಬ್ಬಳೆ ಅಂತಾಳೆ ಭಾರ್ಗವಿ. ಒಳ್ಳೆಯವರ ಒಳ್ಳೆತನ ಪರೀಕ್ಷೆ ಮಾಡೋದಕ್ಕೆ ದೇವರು ಆಗಾಗ ಈ ಥರದ ಕಷ್ಟನ ಕೊಡ್ತಾನೆ ಇರ್ತಾನೆ. ನೀನು ನೊಂದ್ಕೋಬೇಡ ಭಾರ್ಗವಿ, ಆ ದೇವಿ ಖಂಡಿತವಾಗ್ಲೂ ಕಂಡುಬಿಡ್ತಾಳೆ ಅಂತಾರೆ ಪೂರ್ಣಿಮಾ. ನೀನಿದೆಯಾ, ನೀನು ಕಾಪಾಡ್ತೀಯಾ ಅಂತಲೇ ನಿನ್ನ ಮುಂದೆ ಬಂದು ನಿಂತಿದ್ದೀನಿ ತಾಯಿ, ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡು ಅಂತ ಭಾರ್ಗವಿ ಹೇಳ್ತಾಳೆ. ಈಚೆ ಅರ್ಜುನ್ನ ಪಲ್ಸ್ ರೇಟ್ ನಿಧಾನಕ್ಕೆ ಸರಿ ಹೋಗುತ್ತೆ. ಆಗ ಪುರೋಹಿತರು ಬಂದು, ಅಮ್ಮ, ನಿನ್ನ ಈ ನಿಷ್ಕಲ್ಮಶವಾದ ಭಕ್ತಿಗೆ ತಾಯಿ ನಿಜವಾಗ್ಲೂ ಒಲ್ದು ಕಂಡುಬಿಟ್ಟಿದ್ದಾಳೆ. ಆ ದೇವಿ ನಿನಗೆ ಈ ಹೂವನ್ನು ಬಲಗಡೆಯಿಂದ ಪ್ರಸಾದವಾಗಿ ಕೊಟ್ಟಿದ್ದಾಳೆ ಅಂತ ಹಣ್ಕಾಯಿ ಹೂವನ್ನು ಕೊಡ್ತಾರೆ ಪುರೋಹಿತರು. ಮುಡ್ಕೊಂಡು ಬಳೆ ಹಾಕ್ಕೊಳ್ಳಿ ಅಂತಾರೆ. ಆಗ ಭಾರ್ಗವಿ ಬಳೆನ ಹಾಕ್ಕೊಂಡು ಹೂವನ್ನು ಮುಡ್ಕೋತಾಳೆ. ನಿನ್ನ ಮಾತು ಸತ್ಯ ಅಮ್ಮ, ಆ ಸತ್ಯವಾನ್ ಸಾವಿತ್ರಿ ಹಾಗೆ ನೀನು ಗಟ್ಟಿಗಿತ್ತಿ, ತಾಳಿನೂ ಗಟ್ಟಿಯಾಗಿ ನಿನ್ನ ಕೊರಳಲ್ಲಿ ಬಿಗಿಯಾಗಿರುತ್ತೆ ಅಂತಾರೆ ಪುರೋಹಿತರು. ನಿಮ್ಮ ಬಾಯಿ ಹರಕೆ ಹಾಗೆ ಆ ದೇವರ ಆಶೀರ್ವಾದದಿಂದ ಹೇಳಿದ ಹಾಗೆ ಆಗಿಬಿಟ್ರೆ ಅಷ್ಟೇ ಸಾಕು ಅರ್ಚಕರೇ ಅಂತಾಳೆ ಭಾರ್ಗವಿ. ನೋಡಮ್ಮ, ಕಷ್ಟ ಬಂತು ಅಂತ ಕೊರಗಬೇಡ, ಹಾಗೆ ಕಷ್ಟ ತೀರ್ತು ಅಂತ ಹೆಚ್ಚಾಗಿ ಖುಷಿನೂ ಪಡಬೇಡ, ಮೈಯೆಲ್ಲ ಕಣ್ಣಾಗಿರು. ನಿನ್ನ ನೋಡ್ತಿದ್ರೆ ಏನೋ ದೊಡ್ಡ ಗಂಡಾಂತರ ನಿನ್ನ ಮುಂದೆ ಇದೆ ಅನ್ನಿಸ್ತಿದೆ. ಧೈರ್ಯಂ ಸರ್ವತ್ರ ಸಾಧನಂ, ಹೀಗೆ ಯಾವಾಗಲೂ ಧೈರ್ಯವಾಗಿರಮ್ಮ, ಆ ತಾಯಿ ನಿನಗೆ ಒಳ್ಳೇದು ಮಾಡಲಿ ಅಂತಾರೆ ಪುರೋಹಿತರು. ಈಚೆ ಭಾರ್ಗವಿ ಪೂರ್ಣಿಮನ ಹತ್ರ, ಅರ್ಜುನ್ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಜೊತೆ ಇದ್ದಾರೆ. ಮೊದಲು ಅವರಿಂದನೇ ವಿಷಯ ಮುಚ್ಚಿಟ್ಟು ಗುಟ್ಟು ಮಾಡಿದೆ. ಮಾವಂಗೆ ಒಳ್ಳೆ ಸಸಿ ಆಗೋಕ್ಕೆ, ಅರ್ಜುನ್ಗೆ ಒಳ್ಳೆ ಹೆಂಡತಿಯಾಗಿರೋದಕ್ಕೆ, ಆ ಮನೆಯಲ್ಲಿ ಒಬ್ಬಳಾಗಿರೋದಕ್ಕೆ ನಾನು ಪ್ರಯತ್ನ ಪಡ್ತೀನಮ್ಮ ಅಂತಾಳೆ ಭಾರ್ಗವಿ. ನಿಮ್ಮಿಬ್ಬರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಕಂದ ಅಂತ ದೃಷ್ಟಿನ ತೆಗಿತಾರೆ ಪೂರ್ಣಿಮಾ. ಆಗ ಅಲ್ಲಿ ಹಚ್ಚಿರೋ ದೀಪ
ಆರೋಗ್ಯ ಶುರು ಆಗುತ್ತೆ. ಅದನ್ನು ನೋಡಿ ಪೂರ್ಣಿಮಾ, ಭಾರ್ಗವಿ ದೀಪ ಆರೋಗ್ತಿದೆಯಾ ಅಂತಾರೆ. ಆಗ ಭಾರ್ಗವಿ ಓಡಿ ಬಂದು ಕೈ ಅಡ್ಡ ಹಿಡಿಬೇಕು ಅನ್ನುವಾಗ ಗಾಯತ್ರಿ ಬಂದು ಕೈನ ಅಡ್ಡ ಹಿಡಿತಾರೆ. ಶಾಕ್ನಿಂದ ನೋಡ್ತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.